ಈಗ ಎಲ್ಲ ಹುಡುಕ್ತಾ ಇರೋದು ಹ್ಯಾಪಿನೆಸ್ಸನ್ನು ಬೇರೆ ಒಂದು ವಸ್ತುವಲ್ಲೋ ಅಥವಾ ಬೇರೆ ಒಂದು ವ್ಯಕ್ತಿಯಲ್ಲೋ. ಅವರಿಗೆ ಒಂದು ಸತ್ಯ ಗೊತ್ತಿಲ್ಲ. ಆವಾಗ ನಮಗೆ ಎಲ್ಲ ದ್ವಂದ್ವಗಳಿಂದ ಹೋಗಿ ಅವನು ಅಂದ್ಕೊಳ್ತಾನೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕೆ? ನಾನು ಕಂಡುಕೊಂಡು ಸತ್ಯ. ಯಾವಾಗ ನೀವು ನಿಮಗೋಸ್ಕರ ಬದುಕಲಿಕ್ಕೆ ಶುರು ಮಾಡ್ತೀರೋ, ನಿಮ್ಮ ಮನಸ್ಸನ್ನು ಎಳೆಯಾಗಿ ಬಿಡಿಸಿದರೆ ಎಲ್ಲ ಪ್ರಶ್ನೆಗೂ ಉತ್ತರ ಅಲ್ಲೇ ಸಿಗುತ್ತೆ. ಅದು ಹೆಂಡತಿಯೇ ಇರಲಿ, ಅವಳನ್ನು ತನ್ನ ಹಾಗೆ ಅಂತ ಭಾವಿಸಿದಾಗ ಗಂಡ ಹೆಂಡತಿ ಆಗ್ತಿರಲಿಲ್ಲ ಅಂದರೆ ಅವಳು ಮಕ್ಕಳೇ ಇರಲಿ, ಅವ್ರು ನಾನು ಹುಟ್ಟಿಸಿದ್ದೀನಿ ಅನ್ನೋಕ್ಕಿಂತ ಅವರು ನನ್ನದ್ದೇ ಪ್ರೊಜೆಕ್ಷನ್ ಅಂತ ಹೇಳಿ ಅವರನ್ನು ಪ್ರೀತಿಸಿ. ಆವಾಗ ಸಂಸಾರದಲ್ಲಿ ಇದ್ದು ಕಾನ್ಷಿಯಸ್ಸಲ್ಲಿ ಬದುಕುವುದು ಆಧ್ಯಾತ್ಮ. ಅದಕ್ಕೆ ಹೆಂಡತಿ ಆಗಲಿ, ಮಕ್ಕಳಾಗಲಿ, ನೆಂಟರಾಗಲಿ, ಉದ್ಯೋಗ ಆಗಲಿ ಅಡ್ಡಿ ಆಗುತ್ತೆ ಅಂದರೆ ಅದು ನಿಮ್ಮ ಮೂರ್ಖತನ. ನಮ್ಮ ಸುಮಾರು ಜನ ಯೂತ್ಸ್ ಗೊಂದಲಕ್ಕೊಳಗಾಗಿದ್ದಾರೆ. ಕಾವಿ ಉಡಬೇಕು, ತಲೆ ಬೋಳಿಸ್ಕೊಳ್ಬೇಕು. ನಂದು ಒಂದೇ ಪ್ರಶ್ನೆ, ಆಧ್ಯಾತ್ಮ ಶುದ್ಧವಾಗಿ ಸಂಬಂಧ ಇರುವುದೇ ಮನಸ್ಸಿನ ಜೊತೆಗೆ. ಅದು ಹೊರಗಿನ ಯಾವ ವೇಷಭೂಷಣಗಳು ಅದಕ್ಕೆ ಅವಶ್ಯಕತೆ ಇಲ್ಲ. ನಿನ್ನೆ ನೀವು ಯಾರು ಅಂತ ನನಗೆ ಪ್ರಶ್ನೆ ಕೇಳಿದ್ರು. ಆವಾಗ ನಾವು ಈ ಪೂರ್ತಿ ಮಾಹಿತಿ ಹೇಳಬೇಕಿತ್ತು. ನಮ್ಮ ದಾರಿ, ನಾನು ಸರಳ ಮತ್ತು ಸುಲಭ ಮಾರ್ಗವನ್ನು ಜನಕ್ಕೆ ತಿಳಿಸಬೇಕು ಅಂತ ಹೇಳಿ ನಾನು ಕಂಡುಕೊಂಡಿದ್ದನ್ನು ಶೇರ್ ಮಾಡಿಕೊಳ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಅನುಭವ ಸಮೇತ. ಮನುಷ್ಯ ಪೂರ್ಣ ಆನಂದಕ್ಕೆ ಹೋಗೋದು ಹೇಗೆ? ಇದು ಬುದ್ಧನಿಗೆ ಕೇಳಿದ ಪ್ರಶ್ನೆ. ಸೊ ಒಬ್ಬ ಮನುಷ್ಯ ಇಂದ್ರಿಯಗಳ ಅಧೀನ ಆದಾಗ ಅವನು ಪ್ರಾಣಿ, ಇಂದ್ರಿಯಗಳ ಹೇಳ್ದಾಗೆ ಕೇಳ್ತಾ ಇರ್ತಾನೆ. ಅಲ್ಲಿಂದ ಸ್ವಲ್ಪ ಮೆಚ್ಯೂರಿಟಿ ಬಂದು ಅವನು ಧರ್ಮದ ಜೊತೆಗೆ ಆ ಪ್ರಾಣಿ ಸಮೀಕರಣಗೊಂಡಾಗ ಅವನು ಮನುಷ್ಯ ಅಂತ ಹೇಳ್ತಾನೆ. ಸೊ ಯಾವಾಗ ಇಂದ್ರಿಯಗಳನ್ನು ಪೂರ್ಣ ತೃಪ್ತಿಪಡಿಸಿದಾಗ ಅವನಿಗೆ ಆ ತೃಪ್ತಿಯಿಂದ ಆಚೆ ಇನ್ನೊಂದು ತೃಪ್ತಿ ಇದೆ ಅಂತ ಫೀಲ್ ಆಗ್ತದೆ. ಯಾಕಂದರೆ ಮನುಷ್ಯನ ದೇಹದಲ್ಲಿ 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇನ್ನೊಂದು ದೊಡ್ಡ ಇಂದ್ರಿಯ ಒಂದುಂಟು ಮನಸ್ಸು. ಯಾಕೆ ನಮಗೆ ಮನುಷ್ಯರಿಗೆ ದೇಹದೊಳಗೆ ಏನೇನಿದೆ ಅನ್ನೋದೇ ಗೊತ್ತಿಲ್ಲ. ಈ 5ರ ಮಧ್ಯೆ ಸತ್ಚಿತ್ತಾನಂದ ಅಂಥೇಳಿ ಪರಮಾತ್ಮ ಇದ್ದಾನೆ. ಅದರ ಒಳಗೆ ಇನ್ನೂ 6 ಜನ ಇದ್ದಾರೆ, ಅರಿಷಡ್ ವರ್ಗಗಳು ಮತ್ತು 3 ಗುಣಗಳು, ಮತ್ತು ಇನ್ನೂ 2 ಇದ್ದಾರೆ, ಬುದ್ಧಿ ಮತ್ತು ಅಹಂಕಾರ. ಇಷ್ಟನ್ನು ಎಂಬೆಡೆಡ್ ಮಾಡಿದರೆ ಒಂದು ಮನುಷ್ಯ ಅನ್ನೋ ಪ್ರಾಣಿ ರೆಡಿ ಆಗ್ತಾನೆ. ಇದು ಮನುಷ್ಯನ ಒಳಗೇನೇನಿದೆ ಅಲ್ವಾ? ನಾವೆಲ್ಲ ತಿಳ್ಕೊಂಡಿದ್ದು ನಾನಿದ್ದೀನಿ ಅಂತ. ನಾನು ಅನ್ನೋದು ಅಹಂಕಾರ ತತ್ವ, ಅದು ಒಂದೇ ಇಲ್ಲ. ಅದ್ರ ಜೊತೆಗೆ ಇಷ್ಟು ಜನ 11 ಇಂದ್ರಿಯಗಳು, ಬುದ್ಧಿ, ಅಹಂಕಾರ, ಈ ಎಲ್ಲ ಗೋಡೆ ಮಧ್ಯದಲ್ಲಿ ಪರಮಾತ್ಮ ಜೀವರೂಪದಲ್ಲಿ ಹೃದಯದ ಮಧ್ಯದಲ್ಲಿ ಬೆಳಗ್ತಾ ಇದ್ದಾನಂತ. ಅಲ್ಲಿ 2 ಹಕ್ಕಿ ಅಂತ ಉಪನಿಷತ್ತುಗಳು ಹೇಳುತ್ತೆ. ಒಂದು ಹಕ್ಕಿ ಅಬ್ಸರ್ವೇಷನ್ ಮಾಡ್ತಾ ಇದೆ, ಇನ್ನೊಂದು ಹಕ್ಕಿ ತಿಂತಾ ಇದೆ ಅಂದರೆ ತಿನ್ನುವುದಂದರೆ ಬರೀ ನಾಲಿಗೆಯಿಂದ ತಿನ್ನುವ ಆಹಾರ ಮಾತ್ರ ತಿನ್ನುವುದಲ್ಲ. ನಾವು ನೋಟದಿಂದ ತಿಂತೀವಿ, ವಸ್ತುಗಳನ್ನು ಅನುಭವಿಸ್ತೀವಿ, ಕಿವಿಯಿಂದ ಇನ್ಪುಟ್ ತಗೊಂಡು ಅದನ್ನು ಅನುಭವಿಸ್ತೀವಿ. ಇದಕ್ಕೆಲ್ಲ ಸುಖ ಅಂತ ಹೇಳ್ತಾರೆ. ಈ ಸುಖ ಅತೀಂದ್ರಿಯವಾಗಿತ್ತು, ಇಂದ್ರಿಯಗಳನ್ನು ಮೀರಿತ್ತು. ಸುಖದ ಕೊನೆ ಲಿಮಿಟ್ ಅತೀಂದ್ರಿಯವಾಗಿತ್ತು. ಅದು ಊಟ ಇರ್ಬೋದು, ತಿನ್ನೋ ತನಕ ಅದು ಇಂದ್ರಿಯಕ್ಕೆ ಗೋಚರ. ಟೇಸ್ಟ್ ಬಡ್ಡಲ್ಲಿ ಅದರ ರುಚಿ ಇದೆ, ಊಟದಲ್ಲಿ ರುಚಿ ಇರಲಿಲ್ಲ. ಇದು ಕಾನ್ಸೆಪ್ಟ್. ಆ ಟೇಸ್ಟ್ ಬಡ್ಡಲ್ಲಿ ಆ ರುಚಿಯನ್ನು ಮನಸ್ಸು ಗ್ರಹಿಸಿದ ತಕ್ಷಣ ಅದಕ್ಕೊಂದು ಸುಖದ ಅನುಭವ ಆಗುತ್ತೆ. ಆದರೆ ಅದರ ಕ್ಲೀನ್ ಎಕ್ಸ್ಪ್ಲನೇಷನ್ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅನುಭವಿಸಿ ನೋಡಬೇಕು. ಅದು ಇಂದ್ರಿಯಗಳನ್ನು ಮೀರಿತು, ಅದನ್ನೇ ಅತೀಂದ್ರಿಯ ಅಂತ ಹೇಳ್ತೀವಿ. ಇನ್ನೊಂದಿರೋದು ಸ್ಪರ್ಶ, ಅದರಲ್ಲಿ ರೊಮ್ಯಾನ್ಸ್ ಬಂತು, ಕಾಮಾದಿಗಳು ಬಂತು. ಇನ್ನೊಂದು ಮೂಗು, ಸ್ಮೆಲ್ಲನ್ನು ನೋಡಿ ಆನಂದ ಪಡೋದು. ಇನ್ನೊಂದು ಚರ್ಮ, ಅದರದ್ದೇ ಹೇಳಿದೆ ನಾನು, ಸ್ಪರ್ಶ ಸುಖವನ್ನು ಅದು ಅನುಭವಿಸುತ್ತೆ. ಇದೆಲ್ಲ ಇಂದ್ರಿಯಗಳು. ಇದನ್ನು ಪೂರ್ಣ ಮನುಷ್ಯ ತಿಳ್ಕೊಂಡ ತಕ್ಷಣ ಅವನು ಥಿಂಕ್ ಮಾಡಬೇಕು, ಈ ಸುಖ ಅನುಭವ ಆಗ್ತಾ ಇದೆ, ಅದನ್ನು ಪೂರ್ತಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತಿಲ್ಲ, ಹಾಗಾದರೆ ಅದು ಇಂದ್ರಿಯಗಳನ್ನು ಮೀರಿದೆ, ಅದು ನಮ್ಮೊಳಗೆ ಉಂಟು ಅನ್ನೋದು ಒಂದು ಸತ್ಯ ಅವನು ಕಂಡುಕೊಳ್ತಾನೆ. ಆಗ ಅವನು ಆ ಅತೀಂದ್ರಿಯವಾದನ್ನು ಹುಡುಕೊಳ್ಳಿಕ್ಕೆ ಹೋಗ್ತಾನೆ. ಅದು ಸೂಕ್ಷ್ಮ ಶರೀರದಲ್ಲಿರೋ ರಹಸ್ಯ. ಸ್ಥೂಲದ್ದು ಮುಗೀತು.
ಸ್ಥೂಲದ ಸುಖವನ್ನು ಮೀರಿದ್ದು ಸೂಕ್ಷ್ಮದಲ್ಲಿದೆ ಅಂತ ಗೊತ್ತಾದ ಮೇಲೆ ಆ ಸೂಕ್ಷ್ಮದಲ್ಲಿರೋ ಆನಂದವನ್ನು ಅವ ಸುಖವನ್ನು ಪಡೆದ, ಆನಂದ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆವಾಗ ಅವನಿಗೆ ಇನ್ನೊಂದೇನೋ ಇದೆ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನೇ ಆನಂದ ಅಂತ ಹೇಳ್ತಾನೆ. ಈ ಮನುಷ್ಯರಿಗೆ 5 ಕೋಶ ಅಂತೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಅನ್ನಮಯ ಅಂದರೆ ನಾವು ಊಟ ಮಾಡ್ತಾ ಇದ್ದೀವಲ್ಲ, ಆ ಅನ್ನ ಭೌತಿಕವಾದ ಅನ್ನ, ಭೌತಿಕವಾದ ಶರೀರ ತಿಂದಾಗ ಅದು ಅನ್ನಮಯ ಕೋಶ. ಆ ಅನ್ನದಲ್ಲಿರೋ ಭೌತಿಕ ಅಂಶಗಳು ಒಂದು ಕಡೆ ಹೋಗಿ ಅದರಲ್ಲಿರೋ ತೇಜಸ್ಸು ಸೂಕ್ಷ್ಮ ಶರೀರಕ್ಕೆ ಹೋಗ್ತದೆ. ಇದು ಇಂದ್ರಿಯಕ್ಕೆ ಗೋಚರವಾಗಿದ್ದ ಅನ್ನ, ಅದರಲ್ಲಿರೋ ಎನರ್ಜಿ ಅದರ ಪಾಡಿಗೆ ಅದರ ಕೆಲಸಕ್ಕೆ ಹೋಯಿತು, ಅದು ಅತೀಂದ್ರಿಯವಾಗಿತ್ತು. ಈ ಎರಡನ್ನೂ ನೋಡಿದಾಗ ಇದೆರಡನ್ನೂ ಮೇಂಟೈನ್ ಮಾಡ್ತಿರೋದು ಇನ್ನೊಬ್ಬ ಯಾರೋ ಇರಬೇಕು ಅದರೊಳಗೆ. ಯಾವುದು ಹೊರಗೂ ಇದ್ದು ತನ್ನ ಒಳಗೂ ಇದ್ದು ಎಲ್ಲವನ್ನು ನಡೆಸ್ತಾ ಇದೆ, ಅದನ್ನು ಆತ್ಮ ಅಂತ ಹೇಳ್ತಾರೆ. ಆತ್ಮ ಜೀವಾತ್ಮ ಆದಾಗ ಅವನಲ್ಲಿ ಆಸೆಗಳಿರುತ್ತೆ. ಅದೇ ಜೀವಾತ್ಮ ಪವಿತ್ರವಾದಾಗ ಪರಮಾತ್ಮ ಆಗ್ತಾರೆ. ಇನ್ನೂ ಪವಿತ್ರ ಆಗಿ ತನ್ನ ಅಹಂಕಾರ ತತ್ವವನ್ನು, ನಾನು ಅನ್ನೋ ತತ್ವವನ್ನು ಕಳ್ಕೊಂಡಾಗ ಅವನು ಮತ್ತೆ ಆತ್ಮವೇ ಆಗ್ತಾನೆ, ಅಂದರೆ ಸ್ಪೇಸ್ ಆಗ್ತಾನೆ, ಆಕಾಶ ತತ್ವಕ್ಕೆ ಹೋಗ್ತಾನೆ. ಈಗ ನಾನು ಹೇಳಿದ್ದು ಕೋಶಗಳಲ್ಲಿ ಆನಂದಮಯ ಕೋಶಕ್ಕೆ ಹೋಗ್ತಾನೆ. ಅದು ಸೆಲ್ಫ್ ರಿಯಲೈಸೇಷನ್. ಅದನ್ನೇ ಬುದ್ಧ ಹೇಳಿದ. ಯಾಕೆ ಇದನ್ನು ಹಂಚಿಕೊಂಡೆ ಅಂದರೆ, ಮನುಷ್ಯ ಸನ್ಯಾಸ ಅಂದರೆ ಎಲ್ಲ ಬಿಸಾಕೋದು ಅಂತಲ್ಲ, ವಿವೇಕದಿಂದ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋದು. ತಿಳ್ಕೊಂಡು ಕೊನೆಗೆ PhD ಎಲ್ಲಿಗೆ ಹೋಗುತ್ತೆ? ಯಾವುದು ಇಡೀ ಸೃಷ್ಟಿಯನ್ನು ಆಳ್ತಾ ಇದೆ ಆ ಶಕ್ತಿಯನ್ನು ನೋಡ್ತಾ ಅವನ PhD ಕ್ಲೋಸ್ ಆಯಿತು. ಅದನ್ನು ಆತ್ಮದರ್ಶನ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ. ತನ್ನೊಳಗೆ ತನಗೆ ಗೊತ್ತಿಲ್ಲದ ಹಾಗೆ ತನ್ನೊಳಗೆ ಇದ್ದು ತನ್ನ ಎಲ್ಲ ಇಂದ್ರಿಯಗಳನ್ನು ಕೆಲಸ ಮಾಡಿಸಿ ತನ್ನ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರವನ್ನು ಕಂಟ್ರೋಲ್ ಮಾಡ್ತಿದ್ದ ಆ ಶಕ್ತಿಯನ್ನು ನೋಡಿದಾಗ, ಒಳಗಿಂದ ಒಳಗಣ್ಣಿಂದ ಅದರ ದರ್ಶನ ಆದಾಗ ಅದನ್ನು ಸೆಲ್ಫ್ ರಿಯಲೈಸೇಷನ್, ಅದು ಬುದ್ಧನಿಗಾಗಿತ್ತು. ಸೊ ಹಾಗಾಗಿ ಯಾರು ಕಾವಿ ಉಡಬೇಕು ಆಧ್ಯಾತ್ಮಕ್ಕೆ? ಯಾಕೆ ಇದನ್ನು ಹೇಳಿದೆ ಅಂದರೆ, ಸುಮಾರು ಜನರ ಕ್ವಶನ್ ಇದೆ, ಎಲ್ಲ ಪರಿತ್ಯಾಗ ಮಾಡಿದರೆ ಆ ದಾರಿಗೆ ಹೋಗ್ಬೇಕಂತೆ. ಇದು ಪರಿತ್ಯಾಗದ ದಾರಿ ಅಲ್ಲ, ಅದರ ಮಧ್ಯವೇ ಇದ್ದು ಅದಕ್ಕೆ ಅಟ್ಯಾಚ್ ಆಗದೆ ಬದುಕುವುದು ಈ ದಾರಿ ರಹಸ್ಯ. ಅದನ್ನು ಅಲ್ಲಮ ಪ್ರಭುಗಳು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಾಯೆ ನಿನ್ನೊಳಗಿರೋ ಆಸೆ ಮಾಯೆ, ಅಟ್ಯಾಚ್. ಯಾಕೆ ಇದರದ್ದು ಕ್ಲಾರಿಫಿಕೇಷನ್ ಇಲ್ಲ ಅಂದರೆ ನಮ್ಮ ಸುಮಾರು ಜನ ಯೂತ್ಸ್ ಗೊಂದಲಕ್ಕೆ ಒಳಗಾಗಿದ್ದಾರೆ. ಕಾವಿ ಉಡಬೇಕು, ತಲೆ ಬೋಳಿಸ್ಕೊಳ್ಬೇಕು. ನಂದು ಒಂದೇ ಪ್ರಶ್ನೆ, 100 ಸಲ ಕಾಶಿಗೆ ಹೋಗಿ ಮುಳುಗಿದ್ವಿ, ನಮ್ಮಲ್ಲಿರೋ ಒಂದು ಕೆಟ್ಟ ಗುಣವೂ ಆ 100 ಸಲ ಮುಳುಗ್ದಾಗಲೂ ಹೋಗಲಿಲ್ಲ. ಯಾಕೆ? ನಮಗೆ ಶ್ರದ್ಧೆ ಇಲ್ಲದಾಗ ಏನೇ ಮಾಡಿದರೂ ಅದು ಯೂಸ್ ಆಗಲ್ಲ. ಭೌತಿಕವಾಗಿ ತಿಳ್ಕೊಳ್ಳೋ ವಿದ್ಯೆ ನಮಗೆ ಗೊತ್ತಿದೆ, MBBS, BE, MBA ಊಟ ಕೊಡುತ್ತೆ. ಅದನ್ನು ಮೀರಿದ್ದು ಸೂಕ್ಷ್ಮ ಶರೀರದ ವಿದ್ಯೆ, ಅದು ದೈವತ್ವವನ್ನು ಕೊಡುತ್ತೆ. ಅದನ್ನು ಮೀರಿದರೆ ಅವನು ಆತ್ಮಜ್ಞಾನಿ ಆಗ್ತಾನೆ. ಯಾಕಂದರೆ ನಿನ್ನೆ ನೀವು ಯಾರು ಅಂತ ನನಗೆ ಪ್ರಶ್ನೆ ಕೇಳಿದ್ರು ಒಬ್ರು. ಆವಾಗ ನಾವು ಈ ಪೂರ್ತಿ ಮಾಹಿತಿ ಹೇಳಬೇಕಿತ್ತು. ನಮ್ಮ ದಾರಿ ಅಲ್ಲಮನ ದಾರಿಯಪ್ಪ, ಏನೂ ಇಲ್ಲ, ಆದರೆ ಎಲ್ಲವನ್ನು ಇಲ್ಲದ್ದು ನಡೆಸ್ತಾ ಉಂಟು. ಅದನ್ನು ಹುಡುಕೋದು ನನ್ನ ರಿಸರ್ಚಿಗೆ ಸಂಬಂಧಪಟ್ಟ ವಿಚಾರ. ಅದನ್ನು ನೀವು ಹೇಗೆ ಬೇಕಾದ್ರೆ ಕರ್ಕೊಬೋದು. ಯಾರೋ ಅದಕ್ಕೆ ಹೇಳಿದೆ, ನೀವೇನಂತ ಐಡೆಂಟಿಫೈ ಮಾಡ್ಕೊಳ್ತೀರಿ? ಸತ್ಯವಾದಿ ಅಂತ ಹೇಳ್ಬೋದು ಅಂತ. ಯಾಕೆ? ಸತ್ಯದ ಮೂಲವನ್ನು ಹುಡುಕ್ತಾ ಇದ್ದೀನಿ. ನಮ್ಮ ಒಂದಿಷ್ಟು ಕಾಲೇಜಲ್ಲಿ ಪಾಠ ಮಾಡೋದು, ಊಟದ ಮೂಲ ಏನು? ದುಡಿಮೆ ಮೂಲ ಏನು? ದುಡ್ಡು. ಅದನ್ನು ಹುಡುಕಿ ಆಯ್ತು ಈಗಿನ ಪ್ರಪಂಚ. ದೊಡ್ಡ ದೊಡ್ಡ ದೈವಿಕ ಶಕ್ತಿಗಳನ್ನು ಪಡ್ಕೊಳ್ಳೋ ಬಗ್ಗೆ ಹಿಮಾಲಯದ ಮಹಾತ್ಮರು ಅದೆಲ್ಲ ಬರೆದಿದ್ದಾರೆ. ಅದರಲ್ಲಿ ಸುಮಾರು ಪವಾಡಗಳ ಬಗ್ಗೆ ಇದೆ. ಅದು ಸರಿ, ಅದು ದೈವಿಕ ಪ್ರಪಂಚ. ಇದನ್ನೆಲ್ಲ ಮೀರಿದ್ದೊಂದು ಪ್ರಪಂಚ ಉಂಟು, ಆಧ್ಯಾತ್ಮ ಪ್ರಪಂಚ ಅಂತ. ಅದನ್ನು ಹುಡುಕಿದ್ದವರು ಬುದ್ಧ, ಗಾಂಧೀಜಿ ಮತ್ತು ಇನ್ಯಾರು ಅಲ್ಲಮ ಪ್ರಭುಗಳೆಲ್ಲ ಅದನ್ನು ಹುಡುಕಿ ಆಮೇಲೆ ಅಲ್ಲಿಗೆ ಸಿಕ್ಕಿದ ಮೇಲೆ ಅವರಿಂದ ಮಾತಿಲ್ಲ. ರಮಣ ಮಹರ್ಷಿಗಳು ಹೇಳ್ತಾರೆ, ಅಲ್ಲಿಗೆ ಹೋದ ಮೇಲೆ ಮೌನ ಮಾತ್ರ ಉತ್ತರ. ಎಲ್ಲ ತಿಳ್ಕೊಂಡ್ಮೇಲೆ ಅವನಿಗೆ ಮಾತು ಮಾಡಲಿಕ್ಕೆ ಅವನಿಗೆ ಮನಸ್ಸಾಗಲ್ಲ, ಅವನ ಮೌನದಲ್ಲೇ ಆನಂದದಲ್ಲಿರ್ತಾನೆ. ಸೊ ನಮ್ಮ ಯಾರೆಲ್ಲ ಈ ಯೂತ್ಸ್ ಆಧ್ಯಾತ್ಮದ ಕಡೆ, ಸಂಸಾರದಲ್ಲಿ ಇದ್ದು ಕಾನ್ಷಿಯಸ್ಸಲ್ಲಿ ಬದುಕೋದು ಆಧ್ಯಾತ್ಮ. ಅದಕ್ಕೆ ಹೆಂಡತಿ ಆಗಲಿ, ಮಕ್ಕಳಾಗಲಿ, ನೆಂಟರಾಗಲಿ, ಉದ್ಯೋಗ ಆಗಲಿ ಅಡ್ಡಿ ಆಗುತ್ತೆ ಅಂದರೆ ಅದು ನಿಮ್ಮ ಮೂರ್ಖತನ.
ಅದಕ್ಕೆ ತಲೆ ಬೋಳಿಸಬೇಕು, ಅದಕ್ಕೆ ಕಾವಿ ಉಡಬೇಕು. ಇದೆಲ್ಲ ಆಧ್ಯಾತ್ಮ ಶುದ್ಧವಾಗಿ ಸಂಬಂಧ ಇರುವುದೇ ಮನಸ್ಸಿನ ಜೊತೆಗೆ. ಅದು ಹೊರಗಿನ ಯಾವ ವೇಷಭೂಷಣಗಳು ಅದಕ್ಕೆ ಅವಶ್ಯಕತೆ ಇಲ್ಲ. ಅಕ್ಕ ಮಹಾದೇವಿ ರಾಣಿಯಾದವಳು ಈ ಭೌತಿಕ ಆನಂದವನ್ನೆಲ್ಲ ನೋಡಿ ಅವಳಿಗೆ ಒಳಗೊಂದು ತುಡ್ತೈತಿ, ಇದಲ್ಲದ್ದು ಇನ್ನೊಂದು ಉಂಟು ಅಂತ ಅವಳು ಅದನ್ನು ಹುಡುಕಿದ್ಲಷ್ಟೇ. ಅದರಲ್ಲಿ ಜಗತ್ತು ಅವಳನ್ನು ಅವತ್ತು ಹುಚ್ಚು ಅಂತ ಹೇಳಿದ್ರು. ಅಲ್ಲಿ ಏನಿಲ್ಲ, ಅವಳಿಗೆ ರಿಯಲೈಸ್ ಆಗ್ತಾ ಹೋಯಿತು, ನಾನು ದೇಹ ಅಲ್ಲ, ನಾನು ಹೆಣ್ಣಲ್ಲ, ನಾನು ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಅಹಂಕಾರವೂ ಅಲ್ಲ, ಹಾಗಾದರೆ ನಾನೇನು. ಕೊನೆಗೆ ಅವಳಿಗೊಂದು ರಿಯಲೈಸ್ ಆಯ್ತು, ನನ್ನೊಳಗೆ ನಾನೇ ಇಲ್ಲ, ಅವನು ನಡೆಸ್ತಾ ಇರೋದು ಅಂತ. ಆವಾಗ ಅವಳು ಹೇಳಿ ಚನ್ನಮಲ್ಲಿಕಾರ್ಜುನ ಅಂತ ಹೆಸರಿಟ್ಲು. ಅವನಿಗೆ ಆ್ಯಕ್ಚುಲಿ ಹೆಸರಿಲ್ಲ. ಹೇಗೆ ಮೊಬೈಲ್ ಒಳಗೆ ಎಲ್ಲ ಆಪ್ರೇಷನನ್ನು ಒಂದು ಕರೆಂಟ್ ಮಾಡ್ತಾ ಇದೆ, ನಮ್ಮ ದೇಹನೂ ಮೊಬೈಲ್ ಒಳಗೂ ಎಲ್ಲ ಆಪ್ರೇಷನನ್ನು ಒಂದು ಕರೆಂಟ್ ಮಾಡ್ತಾ ಇದೆ. ಆ ಕರೆಂಟನ್ನು ದೇಹ ಬೀಳೋದ್ರೊಳಗೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಮೊಬೈಲಲ್ಲಿರೋದನ್ನು ನೋಡ್ಬೋದು ಅಂದಾಗ ಅದನ್ನು ಡಿಸೆಕ್ಟ್ ಮಾಡಬೇಕು, ಒಂದೊಂದೇ ಬಿಡಿಸಿ ನೋಡಿದಾಗ ಸಿಗುತ್ತೆ. ಹಾಗೆ ನಿಮ್ಮ ಮನಸ್ಸನ್ನು ಎಳೆಯಾಗಿ ಬಿಡಿಸಿದರೆ ಎಲ್ಲ ಪ್ರಶ್ನೆಗೂ ಉತ್ತರ ಅಲ್ಲೇ ಸಿಗುತ್ತೆ. ಅದಕ್ಕೆ ನಾವೊಂದು ಭಾಷಣದಲ್ಲೇ ಹೇಳಿದ್ದು, ಕ್ವಶನ್ ಇಟ್ ಸೆಲ್ಫ್ ಈಸ್ ಆನ್ಸರ್. ಇಲ್ಲಿ ಸುಖವೂ ಇಲ್ಲ, ದುಃಖವೂ ಇಲ್ಲ, ನಮ್ಮ ಭ್ರಮೆಯಲ್ಲಿ ನಾವಿದ್ದೀವಿ. ಮೆಲ್ಲ ಅದನ್ನು ಬೆಳಕಿನ ಹತ್ರ ಆ ಕತ್ತಲೆ ಕೋಣೆ ಹೇಗೆ ಮನಸ್ಸಿನ ಭ್ರಮೆಯನ್ನು ಒಂದು ದೀಪ ಹಚ್ಚಿ ಓಡಿಸ್ಬೋದು. ಮನೆ ರೂಮ್ ಹೇಗೆ ಕತ್ತಲೆ ಕೋಣೆ ಇನ್ನೊಂದು ದೀಪ ಹಚ್ಚಿದರೆ ಎಲ್ಲ ಕತ್ತಲೆ ಒಂದೇ ಸಲ ಕ್ಲಿಯರ್ ಆಗುತ್ತೋ, ಯಾವಾಗ ನಮ್ಮ ಮನಸ್ಸೊಳಗೆ ಕಾನ್ಷಿಯಸ್ ಅನ್ನೋ ಬೆಳಕು ಹೊರಗೆ ಬರುತ್ತೋ ಆವಾಗ ನಮಗೆ ಎಲ್ಲ ದ್ವಂದ್ವಗಳಿಂದ ಹೋಗಿ ಅವನು ಅಂದ್ಕೊಳ್ತಾನೆ, ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕೆ ಅವನ ಹ್ಯಾಪಿನೆಸ್ ಅವನೊಳಗೆ ಇತ್ತು, ಯಾವ ಆಬ್ಜೆಕ್ಟಲ್ಲಿ ಇರಲಿಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ, ಈಗ ಎಲ್ಲ ಹುಡುಕ್ತಾ ಇರೋದು ಹ್ಯಾಪಿನೆಸ್ಸನ್ನು ಬೇರೆ ಒಂದು ವಸ್ತುವಲ್ಲೋ ಅಥವಾ ಬೇರೆ ಒಂದು ವ್ಯಕ್ತಿಯಲ್ಲೋ. ಅವರಿಗೆ ಒಂದು ಸತ್ಯ ಗೊತ್ತಿಲ್ಲ, ಆ ಹ್ಯಾಪಿನೆಸ್ಸು ನನ್ನೊಳಗೆ ಇತ್ತು. ನಾನು ಊರವರಿಗೆ ಕಂಪೇರ್ ಮಾಡಿಕೊಂಡು ಬದುಕಲಿಕ್ಕೆ ಹೊರಟ ತಕ್ಷಣ, ಇನ್ನೊಬ್ಬರ ಸರ್ಟಿಫಿಕೇಷನ್ನಿಗೆ ಬದುಕಲಿಕ್ಕೆ ಹೊರಟ ತಕ್ಷಣ ನಿಮ್ಮ ಹ್ಯಾಪಿನೆಸ್ ಕಳೆದೋಯ್ತು. ಇದು ನಾನು ಕಂಡುಕೊಂಡು ಸತ್ಯ. ಯಾವಾಗ ನೀವು ನಿಮಗೋಸ್ಕರ ಬದುಕಲಿಕ್ಕೆ ಶುರು ಮಾಡ್ತೀರೋ, ಇನ್ನೊಬ್ಬರಿಗೆ ನೋವು ಮಾಡದೆ ನಾನು ಬದುಕಲಿಕ್ಕಾಗುತ್ತೆ, ನನ್ನನ್ನು ನೋವು ಮಾಡಿಕೊಳ್ಳದೆ ನಾನು ಬದುಕಲಿಕ್ಕಾಗುತ್ತೆ. ಇದಕ್ಕಿರೋದು ಒಂದೇ ದಾರಿ, ಒಂದು ಸತ್ಯ, ಇನ್ನೊಂದು ಹೃದಯದಿಂದ ಸೇವೆ ಮಾಡಬೇಕು. ಅದು ಮನೆ ಆಗಲಿ ಹೇಗೆ ಅಂತಲೂ ಹೇಳ್ತೀನಿ. ಮನೆಯಲ್ಲಿ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಅದು ಹೆಂಡತಿಯೇ ಇರಲಿ, ಅವಳನ್ನು ತನ್ನ ಹಾಗೆ ಅಂತ ಭಾವಿಸಿದಾಗ ಗಂಡ ಹೆಂಡತಿ ಆಗ್ತೀರಿ, ಇಲ್ಲ ಅಂದರೆ ಅವಳೊಬ್ಬಳು ಕೆಲಸದವಳು. ಮಕ್ಕಳೇ ಇರಲಿ, ಅವ್ರು ನಾನು ಹುಟ್ಟಿಸಿದ್ದೀನಿ ಅನ್ನೋಕ್ಕಿಂತ ಅವರು ನನ್ನದ್ದೇ ಪ್ರೊಜೆಕ್ಷನ್ ಅಂತ ಹೇಳಿ ಅವರನ್ನು ಪ್ರೀತಿಸಿ. ಆವಾಗ ಅಪ್ಪ ಮಕ್ಕಳ ಗಲಾಟೆ ನಿಂತು ಹೋಗ್ತದೆ. ನೆಕ್ಸ್ಟ್ ಬರೋ ಟಾಪಿಕ್ ಮನೆಯನ್ನು ಚೂರು ಬ್ರಾಡ್ ಮಾಡೋಣ. ಈಗ ಆವಾಗ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರೇ ನಮ್ಮನ್ನು ಈಗಿನ ಪ್ರಪಂಚದಲ್ಲಿ ಮೇಯ್ನಾಗಿ ಯಾರನ್ನೇ ಪ್ರೀತಿಸಬೇಕಾದ್ರೂ ಅವರು ಏನೋ ಒಂದು ಅಪೇಕ್ಷೆ ಇಟ್ಟು ಪ್ರೀತಿಸ್ತಾರೆ. ಇದು ಪ್ರಾಕ್ಟಿಕಲ್ ಫಂಡ, ಇದು ನಾನು ಕಂಡುಕೊಂಡಿದ್ದು. ಅವರ ಅಪೇಕ್ಷೆ ಗೊತ್ತಿದ್ರೂ ನಾವು ಅವರನ್ನು ದ್ವೇಷಿಸೋದು ಬೇಡ, ಅವರನ್ನು ಬ್ರಾಡ್ ಮನಸ್ಸಿಂದ ಪ್ರೀತಿಸಿ. ಅವ್ರು ನಿಮ್ಮನ್ನು ಪ್ರೀತಿಸ್ತಾರೋ ಅದು ಸೆಕೆಂಡರಿ. ಆವಾಗ ನೀವು ಆ ಮನೆ ಮಟ್ಟಕ್ಕೆ ದೊಡ್ಡ ನಿಮ್ಮ ಮನಸ್ಸು ಅಷ್ಟು ವಿಕಾಸ ಆಯಿತು. ಅದೂ ಚೂರು ದೊಡ್ಡ ಆದರೆ ಹಳ್ಳಿ, ಊರು, ತಾಲೂಕು, ದೇಶ, ಪ್ರಪಂಚ. ಯಾವಾಗ ಮನಸ್ಸು ಪ್ರಪಂಚದ ಮಟ್ಟಿನ ತನಕ ವಿಶಾಲ ಆಗುತ್ತೋ ಅವತ್ತು ಅವನಿಗೆ ಬುದ್ಧಿ ಬಂತು, ಅವನು ಬುದ್ಧ. ನಾವೆಲ್ಲ ಬುದ್ಧನಾಗೆ ಥಿಂಕ್ ಮಾಡಿ ಬದುಕಬೇಕು. ಈಗಿನ ಆಧ್ಯಾತ್ಮಗಳಲ್ಲಿ ನಾನು ನೋಡಿದ ಹಾಗೆ ತಪ್ಪು ಅಂತಲ್ಲ, ಅವರವರ ಮಾರ್ಗ ಇರ್ಬೋದು. ನಾನು ಸರಳ ಮತ್ತು ಸುಲಭ ಮಾರ್ಗವನ್ನು ಜನಕ್ಕೆ ತಿಳಿಸಬೇಕು ಅಂಥೇಳಿ ನಾನು ಕಂಡುಕೊಂಡಿದ್ದನ್ನು ಶೇರ್ ಮಾಡಿಕೊಳ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಅನುಭವ ಸಮೇತ. ಯಾಕಂದರೆ ನಾನು ಸಣ್ಣಲ್ಲಿ ಅಂದ್ಕೊಂಡೆ ಕಾವಿ ಹುಟ್ಟೆ ಧ್ಯಾನ ಮಾಡಬೇಕಾ. ಧ್ಯಾನ ಅಂದ್ರೇನು? ಮನಸ್ಸನ್ನು ಲಯ ಮಾಡೋದು ಬುದ್ಧಿಯಲ್ಲಿ, ಬುದ್ಧಿಯನ್ನು ಅಹಂಕಾರದಲ್ಲಿ ಲಯ ಮಾಡೋದು, ಅಹಂಕಾರವನ್ನು ಜೀವದಲ್ಲಿ ಲಯ ಮಾಡೋದು, ಜೀವವನ್ನು ಆತ್ಮನಲ್ಲಿ ಲಯ ಮಾಡೋದು. ಅದಕ್ಕೆ ಆಹಾರ ಆಗಲಿ, ವಸ್ತ್ರ ಆಗಲಿ, ಡ್ರೆಸ್ ಸೆನ್ಸ್ ಆಗಲಿ ಹೀಗೆ ಇರಬೇಕು ಅನ್ನೋದೇನಿಲ್ಲ. ಕೇಳ್ಬೋದು, ನೀವು ಯಾಕೆ ಬಿಳಿ ಬಟ್ಟೆ ಹಾಕ್ತಾ ಇದ್ದೀರಿ? ನಾನು ಅಲ್ಲೂ ಒಂದು ಸೈನ್ಸ್ ಉಂಟು. ಈ ಎಲ್ಲ ಕಲರ್ಫುಲ್ ಜಗತ್ತಿಗೆ ಮೂಲ ಕಲರ್ ಯಾವುದು? ಬಿಳಿ. ನಾನು ಗಾಂಧಿ ಫಾಲೋವರ್ ಆದ್ದರಿಂದ ನನ್ನ ಲೈಫನ್ನು ತುಂಬ ಡ್ರೆಸ್ ತೊಗೊಂಡು ದುಡ್ಡು ಹಾಳು ಮಾಡೋ ಬದಲು ಸಿಂಪಲ್ಲಾಗಿ ಬದುಕಲಿಕ್ಕೆ, ಮನುಷ್ಯನಿಗೆ ಮಾನ ಮುಚ್ಚಲಿಕ್ಕೆ ಬಿಳಿ ಬಟ್ಟೆ ಒಂದು ಸಾಕು ಅಂತ ಅನ್ನಿಸ್ತು. ಮತ್ತು ನಾನು ಸ್ವದೇಶಿ ಅಂತೆಲ್ಲ ಎಲ್ಲ ಕಡೆ ಗಂಟ್ಲೊಡ್ಕೊಂಡಿದ್ದರಿಂದ ನಮ್ಮ ದೇಶದ ಬಟ್ಟೆಗೆ ನಾನು ಫಸ್ಟು ಬೆಲೆ ಕೊಡ್ತೀನಿ, ನಾನು ಹಾಕ್ತೀನಿ ಮೊದಲು. ಅದರಿಂದ ನನ್ನೊಂದು 10 ಫಾಲೋವರ್ಸ್ ಹಾಕಿದರೆ ನಮ್ಮ ದೇಶದ ಆ ಖಾದಿ ಭಂಡಾರಗಳು ಬಚಾವಾಗ್ತವೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯೂ ಸರಿ ಹೋಗುತ್ತೆ.
ಯಾಕಂದರೆ ನಾನು ಈ ಖಾದಿ ತಯಾರು ಮಾಡೋರು ಬಡತನವನ್ನು ನೋಡಿದ್ದೀನಿ. ಅಟ್ಲೀಸ್ಟ್ ನಾನೊಬ್ಬ ತಗೊಳ್ಳೋದ್ರಿಂದ ಏನು ಎಲ್ಲರ ಪ್ರಾಬ್ಲಮ್ಮು ಸಾಲ್ವ್ ಆಗೋಲ್ಲ, ಯಾರೋ ಒಬ್ರಿಗಾರು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಾಕ್ತಾ ಇರೋದು. ಮತ್ತು ಬಿಟ್ಟು ಅದರಲ್ಲೇನು ಭಾರಿ ವಿಶೇಷ ಏನಿಲ್ಲ. ಇದಿಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಬೇಕು ಅನಿಸುತ್ತೆ ಇಷ್ಟು ವಿಚಾರಗಳನ್ನು. ಯಾಕಂದರೆ ಯಾರೂ ಗೊಂದಲ ಇಟ್ಕೊಳ್ಬೇಡಿ, ಕೆಲಸ ಮಾಡೋರು ಧ್ಯಾನ ಮಾಡಬಾರ್ದು, ಮತ್ತು ಮದುವೆ ಆದವನು ಧ್ಯಾನ ಮಾಡಬಾರ್ದು. ಧ್ಯಾನ ಅನ್ನೋದು ನಮ್ಮ ಮನಸ್ಸನ್ನು ಪ್ಯೂರಿಫೈ ಮಾಡೋ ಒಂದು ಪ್ರಕ್ರಿಯೆ ಅಷ್ಟೆ. ಹಾಗಾಗಿ ಎಲ್ಲರೂ ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ. ಹೇಳ್ತಾರೊಬ್ಬರು, ನಮಗೆ ಟೈಮೇ ಸಿಗಲ್ಲ ಗುರೂಜಿ, 24 ಗಂಟೆ ನಿಮ್ಮದೇ, 23 ಗಂಟೆ ನೀವು ನಿಮ್ಮ ಇಂದ್ರಿಯಗಳಿಗೆ ಕೊಡಿ. ಊಟ ತಿಂಡಿ ಸ್ಪರ್ಶ ಸುಖ ಎಂತೆಲ್ಲ ಇದೆ ಎಲ್ಲವನ್ನು ನೋಡಿಬಿಟ್ಟು ಕೊನೆಗೆ ಪುರ್ಸೊತ್ತಾಗುತ್ತಲ್ಲ ಹೋಗೋಗಿ ಇನ್ನೇನು 10 ನಿಮಿಷ ಇರ್ತದೆ, 1/4 ಗಂಟೆ ಮೆಡಿಟೇಷನ್ ಮಾಡಿ ಮಲ್ಕೊಳ್ಳಿ. ನಾನು 1-2 ಉಪವಾಸ ಮಾಡಿ ಧ್ಯಾನ ಮಾಡಬೇಕು. ಅದು ಒಂದು ಶಾಸ್ತ್ರ ಹೇಳುತ್ತೆ ತಾಮಸ ಗುಣ ಕಳ್ಕೊಳ್ಳೋಕ್ಕೆ ಅಂತ. ಇನ್ನೊಂದು ಹೇಳ್ತೀನಿ, ಹಾಗೆ ಊಟ ಮಾಡಿಯೇ ಧ್ಯಾನ ಮಾಡಿ, ಆವಾಗ ಆ ಮನಸ್ಸು ಊಟದ ಕಡೆಗೆ ಹೋಗೋದಿಲ್ಲ. ಈಗ ಸುಮಾರು ಜನ ಧ್ಯಾನ ಮಾಡ್ತಾ ಅಡ್ಡಿ ಬರುತ್ತೆ. ಎಂಥ ಅಡ್ಡಿ ಬರೋದು ಅವನಿಗೆ? ಅವನು ತಿನ್ನೋ ವಸ್ತುಗಳ ಅಡ್ಡ ಬರುತ್ತೆ, ಇಲ್ಲ ದುಡ್ಡು ಅಡ್ಡ ಬರುತ್ತೆ, ಇಲ್ಲ ಅವನು ಇಷ್ಟಪಟ್ಟ ಹುಡುಗನೋ ಹುಡುಗಿನೋ ಅಡ್ಡ ಬರ್ತಾರೆ. ಈ 3 ಅಡ್ಡ ಬರಲಿಕ್ಕೆ ಸಾಧ್ಯ ಇರೋದು. ಇದು ಬಿಟ್ಟು ಎಕ್ಸ್ಟ್ರಾ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಡ್ಡ ಅಂತ ಅಂದ್ಕೊಳ್ಬೇಡಿ, ಅದನ್ನು ಅದರ ಪಾಡಿಗೆ ಬಿಡಿ. ನಿಮ್ಮ ಮನಸ್ಸನ್ನು ಧ್ಯಾನದ ಕಡೆಗಿಟ್ಟಾಗ ಬುದ್ಧನ ದಾರಿ ನಿಮಗೂ ಸಿಗುತ್ತೆ ಅಂತ ನನ್ನ ನಂಬಿಕೆ. ಆವಾಗ ನೀವು ಹ್ಯಾಪಿಯಾಗಿರ್ಬೋದು. ನಿಮ್ಮ ಹ್ಯಾಪಿನೆಸ್ ಯಾವ ಉಂಗುರದಲ್ಲೂ ರಾಹುಕೇತು ಹತ್ರ ಆಗಲಿ ಯಾವುದೋ ವಿಗ್ರಹದೊಳಗಿಲ್ಲ. ನಿಮ್ಮ ಹ್ಯಾಪಿನೆಸ್ ಇರೋದು ನಿಮ್ಮ ಆಲೋಚನೆಯಲ್ಲಿ. ಇದಿಷ್ಟು ವಿಚಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ.